ಎಲ್ಲ ಸಾರ್ವಜನಿಕರು ಒಂದು ವಿನಂತಿ, ನಾವು ಇಲ್ಲಿ ಇವತ್ತು ಸ್ಟೇಟ್ ಬ್ಯಾಂಕ್ ಎಂಪ್ಲಾಯೀಸ್ ಆರ್ ಫೋರ್ಸಬಲಿ ನಮ್ಮನ್ನ ಸ್ಟ್ರೀಟ್ಸ್ ತಳ್ಳಿದ್ದಾರೆ. ನಮ್ಮ 10-12 ಬೇಡಿಕೆ ಇಟ್ಕೊಂಡು ಇದೇ ತಿಂಗಳು 25-26 ಮುಷ್ಕರವನ್ನು ಹೂಡಿದ್ದೇವೆ. ಸತತವಾಗಿ 24 ತಿಂಗಳು ಮ್ಯಾನೇಜ್ಮೆಂಟ್ ಜೊತೆ ನೆಗೋಸಿಯೇಷನ್ ಆಗ್ತಾನೆ ಇತ್ತು. ಫೈನಲ್ ಆಗಿ ಆ ನೆಗೋಷಿಯೇಷನ್ಸ್ ಎಲ್ಲ ಫೇಲ್ಯೂರ್ ಆಗಿ ವಿ ಆರ್ ಫೋರ್ಸ್ ಟು ಬಿ ಆನ್ ಸ್ಟ್ರೀಟ್. ನಮ್ಮ 12-13 ಬೇಡಿಕೆಗಳಲ್ಲಿ ಒಂದು ಮುಖ್ಯವಾದ ಬೇಡಿಕೆ ಸಬಾರ್ಡಿನೇಟ್ ರಿಕ್ರೂಟ್ಮೆಂಟ್, ಅಂದರೆ ಮೆಸೆಂಜರಿಯಲ್ ಜಾಬ್. ಆಲ್ಮೋಸ್ಟ್ 30 ವರ್ಷಗಳಿಂದ ರಿಕ್ರೂಟ್ಮೆಂಟ್ ಆಗಿಲ್ಲ. ಅರೌಂಡ್ 45-40 ಸಾವಿರ ವೇಕೆನ್ಸೀಸ್ ಆಲ್ ಓವರ್ ಇಂಡಿಯಾ ಇದೆ. ಮತ್ತು ಎರಡನೇ ಬೇಡಿಕೆ ರಿಕ್ರೂಟ್ಮೆಂಟ್ ಆಫ್ ಗಾರ್ಡ್ಸ್ ಇನ್ ದ ಇಂಟ್ರೆಸ್ಟ್ ಆಫ್ ಕಸ್ಟಮರ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ಅವರ್ ಓನ್ ಸ್ಟಾಫ್. ನಿಮಗೆ ಗೊತ್ತಿರ್ಬೋದು ಈಗಿನ ಕಾಲದಲ್ಲಿ ಎಂಥ ಡಿಫಿಕಲ್ಟ್ ಪ್ಲೇಸಸ್ಸಲ್ಲಿ ಕಳ್ತನಗಳು ಆಗ್ತಾ ಇರ್ಬೋದು. ಆ್ಯಂಡ್ ನಮ್ಮದು ಕಸ್ಟಮರ್ಸ್ ಲಾಕರ್ ಸೇಫ್ಟಿ ಬಗ್ಗೆ ಇರ್ಬೋದು, ನಮ್ಮ ಕಸ್ಟಮರ್ಸ್ ಪಬ್ಲಿಕ್ ಮನಿ ಬಗ್ಗೆ ಇರ್ಬೋದು. ಎಷ್ಟೋ ಕಡೆ ATMಸ್ಗೆ ಗಾರ್ಡ್ಸ್ ಇಲ್ಲದೆ ಕೆಲಸ ಮಾಡ್ತಾ ಇರೋದಿರ್ಬೋದು. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ರಿಕ್ರೂಟ್ಮೆಂಟ್ ಆಫ್ ಗಾರ್ಡ್ಸ್ಗೆ ಆಲ್ ಓವರ್ ಇಂಡಿಯಾ ಅರೌಂಡ್ 8,000 ವೇಕೆನ್ಸಿ ಇದೆ. ನಮ್ಮದೇ ಸ್ಟೇಟಲ್ಲಿ 7,700 ವೇಕೆನ್ಸಿ ಇದೆ. ಅದನ್ನು ಫಿಲಪ್ ಮಾಡಿ ಅಂತ ಸತತವಾಗಿ 24 ತಿಂಗಳಿಂದ ಕೇಳಿ ಏನೂ ಆಗದೆ ಇವತ್ತು ನಾವು ರೋಡ್ಗಿಳಿದಿದ್ದೀವಿ ಮುಷ್ಕರಕ್ಕೋಸ್ಕರ. ಈ ಮುಷ್ಕರ ನಮ್ದು ಯಾವುದು ಓನ್ ಬೆನಿಫಿಟ್ಸ್ಗೋಸ್ಕರ ಅಲ್ಲ, ಈ ಮುಷ್ಕರ ಪಬ್ಲಿಕ್ಗೋಸ್ಕರ. ನಮ್ದು ಈ ಮುಷ್ಕರ ಆಲ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಫ್ ಫೆಡರೇಷನ್ ಕರೆ ಕೊಟ್ಟಿರೋದು. ನಮ್ಮ ಪೇರೆಂಟ್ ಆರ್ಗನೈಸೇಷನ್ ಮೇ 2ನೇ ತಾರೀಕಿಂದ ಕರೆ ಕೊಟ್ಟಿದೆ. ಪ್ರತಿದಿನ ಒಂದೊಂದು ತರ ನಾವು ಹೋರಾಟ ನಡೆಸ್ತಾ ಇದೀವಿ. ಇದು ಡೆಮಾನ್ಸ್ಟ್ರೇಷನ್ ಇವತ್ತು ಮಾಡಿದ್ದು ಒನ್ ಆಫ್ ದ ಹೋರಾಟ. ಇದ್ರ ಜೊತೆಗೆ ನಾವು ಟ್ವಿಟರ್ ಕ್ಯಾಂಪೇನ್ ಅಂತ ಮಾಡಿದೀವಿ. ಟ್ವಿಟರ್ ಅಲ್ಲಿ ನಾವು ಜಸ್ಟಿಸ್ ಫಾರ್ SBI ಎಂಪ್ಲಾಯೀಸ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಇಟ್ಕೊಂಡು ಟ್ವಿಟರ್ ಕ್ಯಾಂಪೇನ್ ಮಾಡ್ತಾ ಇದೀವಿ. MP ಗಳಿಗೆ ಎಲ್ಲ ಥ್ರೂ ಔಟ್ ಇಂಡಿಯಾ ಎಲ್ಲ MP ಗಳಿಗೂ ನಮ್ಮ ಒಂದು ಮೆಮೊರಾಂಡಮ್ನ ಸಬ್ಮಿಟ್ ಮಾಡಿದೀವಿ. ನೆಕ್ಸ್ಟ್ ಫೈನಾನ್ಸ್ ಮಿನಿಸ್ಟರ್ಗೂ ಒಂದು ಮೆಮೊರಾಂಡಮ್ನ ಸಬ್ಮಿಟ್ ಮಾಡ್ತೀವಿ. ಸೊ ಒಂದೊಂದು ದಿನ ಒಂದೊಂದು ತರ ಹೋರಾಟ ಮಾಡಿಕೊಂಡು ಕೊನೆಗೆ 25-26 ಮೇಗೆ ನಾವು ಬ್ಯಾಂಕ್ ಸ್ಟ್ರೈಕ್ 18ನೇ ತಾರೀಕು ಸೋಮವಾರ ಧರಣಾ ಇಟ್ಕೊಂಡಿದೀವಿ. ಎಲ್ಲ ಸೆಂಟರ್ಗಳಲ್ಲೂ, ಇಡೀ ಇಂಡಿಯಾದ ಎಲ್ಲ SBI ಸೆಂಟರ್ಗಳಲ್ಲೂ ಧರಣಾ ಇಟ್ಕೊಂಡಿದೀವಿ. ಮೇ 25-26ಕ್ಕೆ ಕೊನೆಗೆ ನಮ್ಮ ಬ್ಯಾಂಕ್ ಸ್ಟ್ರೈಕ್ ಇರುತ್ತೆ. ಬ್ಯಾಂಕ್ ಸ್ಟ್ರೈಕ್ ಅಂದ ತಕ್ಷಣ ರಜಾ ಅಂತ ತುಂಬಾ ಜನ ಅನ್ಕೊಳ್ತಾರೆ. ರಜಾ ಅಲ್ಲ, ಅವತ್ತಿನ ದಿವಸಕ್ಕೆ ನಮ್ಗೆ ಎಲ್ಲರಿಗೂ ಸಂಬಳ ನಾವು ಕಟ್ ಆಗುತ್ತೆ. ಎಂಪ್ಲಾಯೀಸ್ಗೆ ನಾವು ಆ ಸಂಬಳ ಕಳ್ಕೊಂಡಾದ್ರೂ ಸರಿ, ಫಾರ್ ದ ಬೆನಿಫಿಟ್ ಆಫ್ ಕಸ್ಟಮರ್ಸ್, ಫಾರ್ ದ ಬೆನಿಫಿಟ್ ಆಫ್ ದ ಎಂಪ್ಲಾಯೀಸ್ ಈ ಹೋರಾಟ ಮಾಡ್ತಾ ಇವೆ. ಯಾಕಂದ್ರೆ ನಮ್ಗೆ ಯಾವುದೇ ಡಿಮ್ಯಾಂಡ್ಸ್ ಪರ್ಸನಲ್ ನಮ್ಗೆ ಬೆನಿಫಿಟ್ ಆಗ್ಲಿ ಒಂದೇ ಕಾರಣಕ್ಕಲ್ಲ, ಎಲ್ಲರಿಗೂ ಬೆನಿಫಿಟ್ ಆಗ್ಲಿ ಅನ್ನೋಕ್ಕೋಸ್ಕರ ಹೋರಾಟ ನಡೆಸ್ತಾ ಇರೋದು.